ಮಹೇಶ್ವರಿ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯ? ಬಂದು ರಾಮ್ ಪ್ರೇಮಗೆ ಆಶೀರ್ವಾದ ಮಾಡು. ನನ್ ಮಗಂಗೆ ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಆದ್ರೆ ಸುಳ್ಳು ಹೇಳಿ ಕತೆ ಕಟ್ಟಿ ನನ್ ಮಗನ್ನ ತಪ್ಪಿತಸ್ಥನಾಗ್ ಮಾಡಿ ಅವ್ನ ಮದುವೆ ಆದ್ಲಲ್ಲ ಪ್ರೇಮ. ರಾಮ್, ಹೆಂಗೋ ನಿಮ್ಮ ಅಕ್ಕಂಗೂ ಒಳ್ಳೆ ರೀತಿಯಲ್ಲ ಮದುವೆ ಆಯ್ತಲ್ಲ, ಈಗ ಸಂತೋಷನಾ? ಏನು ಒಂದ್ ಹುಡುಗಿನ ಕಿಡ್ನಾಪ್ ಆಗಿ ಆಗೋದಕ್ಕೆ ಮದ್ವೆ ಅಂತಾರ? ಇದಕ್ಕೆ ಸಂತೋಷ ಬೇರೆ ಪಡ್ಬೇಕಾ? ಒಂದ್ ಹುಡುಗಿ ಮನ್ಸನ್ನ ಒಲಿಸ್ಕೊಂಡು ಮದ್ವೆ ಆಗ್ಬೇಕು, ಫೋರ್ಸ್ ಮಾಡಿ ಅಲ್ಲ. ನಮ್ಮಿಬ್ಬರ ಮನೆ ಮರ್ಯಾದೆ ಉಳಿಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮಕ್ಕ ನಿಮ್ ತಮ್ಮನ್ನ ಮದ್ವೆ ಆಗೋದಕ್ಕೆ ಹೊರಟಿರೋದು. ನಿಮ್ ತಮ್ಮ ಮಾಡಿರೋ ತಪ್ಪಿಂದ ನನ್ ಜೀವನ, ನಮ್ಮ ಅಕ್ಕನ ಜೀವನ, ಇಬ್ರು ಜೀವನನೂ ಹಾಳಾಯ್ತು. ಈಗ ಗಂಡು ಹೆಣ್ಣನ್ನು ಕರ್ಕೊಂಡೋಗಿ ಮನೆ ದೇವರಿಗೆ ನಮಸ್ಕಾರ ಮಾಡಿಸ್ಕೊಂಡು ಬಂದಿಮ್ಮ. ಸರಿ ರಾಮ್, ಪ್ರೇಮ ಬನ್ನಿ. ರಾಮ್, ನೀನು ಪ್ರೇಮ ನಿಮ್ ದೊಡ್ಡಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಪ್ಪ. ಶ್ರೀಧರ್,
ಒಂದ್ ನಿಮಿಷ. ರಾಮ್ನ ಹೆತ್ತಿದ್ದು ಮಹೇಶ್ವರಿ. ಹಾಗಾಗಿ ಇವರಿಬ್ಬರು ಮೊದಲು ನಿಮ್ಮಿಬ್ರು ಆಶೀರ್ವಾದ ತಗೋಬೇಕು. ನೀನ್ ಹೋಗಿ ಮಹೇಶ್ವರಿನ ಕರ್ಕೊಂಡ್ ಬಾ. ಅದಕ್ಕೆ ಅವಳಿರೋ ಕೋಪದಲ್ಲಿ ಬರ್ತಾಳೆ ಇಲ್ಲೋ ಗೊತ್ತಿಲ್ಲ, ಆದರೂ ಪ್ರಯತ್ನ ಮಾಡಿ ನೋಡ್ತೀನಿ. ಸರಿ, ಆಯ್ತು ಅದಕ್ಕೆ. ಬನ್ನಿ ನಾವ್ ಹೊರಗಡೆ ಹೋಗೋಣ. ಪ್ರೇಮ, ರಾಮ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅವನು ನಿನ್ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿನೇ ಅವನನ್ನ ಹೀಗ್ ಮಾಡ್ತು ಅಂತ ಅನ್ಸುತ್ತೆ. ಆದ್ರೆ ನೀನೊಂದ್ ಪ್ರೀತಿನ ಅರ್ಥ ಮಾಡ್ಕೊಂಡು ಅವನ ಜೊತೆ ಬಾಳೋ ನಿರ್ಧಾರ ಮಾಡ್ತೀಯಲ್ಲ, ಅದೇ ನನಗೆ ತುಂಬಾ ಇಷ್ಟ ಆಗಿದೆ. ನೀವಿಬ್ರು ಚಿಕ್ಕ ವಯಸ್ಸಿಂದನೂ ಒಳ್ಳೆ ಸ್ನೇಹಿತರಾಗಿದ್ರಿ. ಈಗ ಇಬ್ರು ಗಂಡ ಹೆಂಡತಿ ಆಗಿದ್ದೀರ. ನಿಮ್ಮಿಬ್ರು ಜೀವನ ತುಂಬಾ ಚೆನ್ನಾಗಿರತ್ತೆ. ಮಗ್ನೇ ರಾಮ್, ನಾನು ಹೇಳದ್ನ ಚೆನ್ನಾಗಿ ನೆನ್ಪಿಟ್ಕೊ. ಪ್ರೇಮ ನಿನ್ನೋಳು. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸ್ನೇಹ ನಿನ್ನ ಜೀವನದಲ್ಲಿ ಬರಬಾರ್ದು. ನಿನ್ನ ಮನಸ್ಸಲ್ಲಿ ಯಾವಾಗಲೂ ಪ್ರೇಮನಿಗೆ ಮಾತ್ರ ಜಾಗ. ನಾನು ಹೇಳಿದ ಅರ್ಥ ಆಯ್ತಲ್ಲ ನಿನಗೆ? ಮಹೇಶ್ವರಿ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯ? ಬಂದು ರಾಮ್ ಪ್ರೇಮಗೆ ಆಶೀರ್ವಾದ ಮಾಡು. ನನ್ನ ಮಗಂಗೆ ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಆದ್ರೆ ಸುಳ್ಳು ಹೇಳಿ ಕತೆ ಕಟ್ಟಿ ನನ್ನ ಮಗನ್ನ ತಪ್ಪಿತಸ್ಥನಾಗಿ ಮಾಡಿ ಅವನ ಮದುವೆ ಆದ್ಲಲ್ಲ ಪ್ರೇಮ, ಅವಳಿಗೆ ನನ್ನ ಆಶೀರ್ವಾದ ಅಲ್ಲ, ಶಾಪ ಹಾಕ್ತೀನಿ. ಅವಳು ಯಾವತ್ತೂ ಚೆನ್ನಾಗಿರ್ಬಾರ್ದು. ಏನೇ ಮಾತಾಡ್ತಾ ಇದೀಯಾ? ಅವಳು ಮದುವೆ ಆಗಿರೋದು ನಮ್ಮ ಮಗ ರಾಮನ್ನ. ಮನಸ್ಸಲ್ಲಿಗೆಲ್ಲ ಕೈ ಇಟ್ಕೊಂಡಿದ್ರೆ ಒಳ್ಳೇದಾಗಲ್ಲ ಕಣೆ. ಸುಮ್ಮನೆ ಬಂದು ಆಶೀರ್ವಾದ ಮಾಡು. ನಾನ್ ಬರಲ್ಲ. ಅವಳನ್ನ ಯಾವತ್ತು ನನ್ನ ಸೊಸೆ ಅಂತ ನಾನು ಒಪ್ಕೊಳ್ಳೋದು ಇಲ್ಲ. ಅವಳಿಗೆ ನನ್ನ ಆಶೀರ್ವಾದನೂ ಸಿಗಲ್ಲ. ಹತ್ತಿಗೆ ಹೇಳಿ ಕಳ್ಸಿದಾರೆ ಕಣೆ. ಅವ್ರ ಮೇಲೆ ಗೌರವಕ್ಕಾದ್ರೂ ಬಂದು ಆಶೀರ್ವಾದ ಮಾಡು. ಆಗಲ್ಲ ರೀ, ಆಗಲ್ಲ. ನಿಮ್ಗೆ ನಿಮ್ಮ ಅತ್ತಿಗೆ ದೇವರೇ ಇರ್ಬಹುದು, ಅವಳ ಮಾತೆ ನಿಮಗ್ ವೇದವಾಕ್ಯ ಇರ್ಬೋದು, ಆದ್ರೆ ನನಗಲ್ಲ. ನನಗೆ ನನ್ನ ಮಗನ್ ಜೀವನನೇ ಮುಖ್ಯ. ಎಲ್ರು ಸೇರಿ ಆ ದಡ್ಡಿ ಪ್ರೇಮನ್ನ ನನ್ನ ಮಗನಿಗೆ ಮದ್ವೆ ಮಾಡಿಸ್ಬಿಟ್ರಿ. ಮದ್ವೆ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಯ್ತು ಅನ್ಕೊಂಡ್ಬಿಟ್ರ? ನಿಜವಾದ ಕತೆ ಇಲ್ಲಿಂದ ಶುರು ಆಗುತ್ತೆ. ಈ ಮಹೇಶ್ವರಿ ಏನು ಅಂತ ಎಲ್ರು ನೋಡ್ತೀರಾ. ನೀನು ಈ ಜನ್ಮದಲ್ಲೇ ಬದಲಾಗಲ್ಲ. ಕಲ್ಯಾಣಿ, ನೀನಿವತ್ತು ನನ್ನ ಮಾನ ಅಷ್ಟೇ ಕಾಪಾಡ್ಲಿಲ್ಲಮ್ಮ, ನನ್ನ ಪ್ರಾಣನೂ ಕಾಪಾಡ್ಬಿಟ್ಟೆ. ನೀನಿವತ್ತು ನನ್ನ ಮಗಳ ಪರವಾಗಿ ನಿಲ್ದೇ ಇದ್ದಿದ್ರೆ ಅವಳಿಗೆ ಸರಿಯಾದ ನ್ಯಾಯ ಸಿಗ್ತಾ ಇರ್ಲಿಲ್ಲ. ನಿನ್ನಿಂದಾಗಿ ನನ್ನ ಮಗಳು ಊರ್ ಜನರ ಮುಂದೆ ಸರಿಯಾದ ರೀತಿಯಲ್ಲಿ ಮದ್ವೆ ಆಗುವಾಗಾಯ್ತು. ನಿನ್ನ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲಮ್ಮ. ನಾನು ಯಾವತ್ತೂ ನಿನಗೆ ಕೃತಜ್ಞನಾಗಿರ್ತೀನಿ. ಅಣ್ಣ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನೋಡಿ, ಅಣ್ಣ ತಂಗಿ ಮಧ್ಯೆ ಕೃತಜ್ಞತೆ ಮಾತೆಲ್ಲ ಬರಬಾರದು. ಶ್ರೀಧರ್, ಮಹೇಶ್ವರಿಯಲ್ಲಿ ಅವಳು ಆಶೀರ್ವಾದ ಮಾಡಕ್ಕೆ ಬರಲ್ಲ ಅಂದ್ಲು. ಅತ್ಗೆ ನಾನು ಎಷ್ಟು ಕೇಳಿದ್ರು ಒಪ್ಕೋತಾ ಇಲ್ಲ. ಬಿಡಿ, ಅವಳು ತಿದ್ದಿದ್ದೆ. ನೀವು ಆಶೀರ್ವಾದ ಮಾಡಿ ಅದಕ್ಕೆ. ಒಳ್ಳೇದಾಗ್ಲಿ. ಇದೆ ಪ್ರೇಮ,
ನಿಮ್ ತಂದೆ ಆಶೀರ್ವಾದ ತಗೋ. ಒಳ್ಳೇದಾಗ್ಲಿ. ನಿಮ್ಮಿಬ್ಬರನ್ನು ಆ ದೇವ್ರು ಚೆನ್ನಾಗಿಟ್ಟಿರ್ಲಿ. ರಾಮ್, ನಿಮ್ಮ ಅತ್ತೆ ಮಾವನ ಆಶೀರ್ವಾದ ತಗೋ. ಒಳ್ಳೇದಾಗ್ಲಮ್ಮ. ಮಗಳೇ, ಕಲ್ಯಾಣಿ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯ. ಭಯ ಬೇಡಮ್ಮ. ನಿನ್ನ ಅತ್ತೆ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಏ ಕಿಟ್ಟಿ, ನಮ್ಗೇನೋ ಇಲ್ಲಿ ಕೆಲ್ಸ, ನಡಿಯೋ ಹೋಗೋಣ.